ರೆಸಾರ್ಟ್ ರಾಜಕೀಯ ಯಾವ ರೀತಿಯಾದಂತಹ ಮಕ್ಕಳುಗಳನ್ನು ಪಡಿತಾ ಇದೆ ಅಂತ ಹೇಳಿದ್ರೆ ಎರಡೂ ಕಡೆಯವರು ಆಡಳಿತ ಪಕ್ಷದವರು ರೆಸಾರ್ಟ್, ಪ್ರತಿಪಕ್ಷದವರು ರೆಸಾರ್ಟ್. ಈಗ ಪ್ರತಿಪಕ್ಷದವರಿಂದ ಇನ್ನೊಂದು ಆಫರ್ ಬಂದಿದೆ. ಇವಾಗ ಎಲ್ಲ ನಮ್ಮ ಶಾಸಕರು ಹಿಂದೆ ವಾಪಸ್ ಬರ್ತಾರೆ, ನಮ್ಮ ಶಾಸಕರನ್ನ ನಾವು ವಾಪಸ್ ಕರೆಸ್ಕೊಳ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ. ಶಾಸಕರು ಹಿಂದೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಗುರುಗ್ರಾಮದಿಂದ ಎಲ್ಲಾ ಶಾಸಕರಿಗೆ ವಾಪಸ್ ಬರಲು ಸೂಚನೆ ನೀಡಿದ್ದೇನೆ ಅನ್ನುವಂತಹ ಮಾತನ್ನ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಇಂದು ಮಧ್ಯಾಹ್ನದ ಒಳಗಡೆ ವಾಪಸ್ ಬರೋದಕ್ಕೆ ಸೂಚನೆಯನ್ನ ನೀಡಿದ್ದೇನೆ ಅನ್ನುವಂಥದ್ದು ಯಡಿಯೂರಪ್ಪ ಅವರ ಮಾತು. ಈಗ ನಮ್ಮ ಕೆಲಸ ಬರದ ನಿರ್ವಹಣೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಬಹುಶಃ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ ತಲುಪಿದ ನಂತರ ಬಿಜೆಪಿ ಶಾಸಕರು ಬರ ನಿರ್ವಹಣೆಯ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಈಗ ಬರ ನಿರ್ವಹಣೆಯ ಕಾರಣಕ್ಕಾಗಿ ನಾನು ಕಾಂಗ್ರೆಸ್ JDS ನಾಯಕರಿಗೆ ಅಭಯ ನೀಡ್ತೀನಿ, ಅವ್ರಿಗೆ ಹೇಳ್ತೀನಿ, ನೀವು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಶಾಸಕರು ಬರದ ಕೆಲಸಕ್ಕೆ ಹೋಗ್ತಾರೆ, ನಾವು ಯಾರನ್ನೂ ಕೂಡ ಸೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನೀವು ಭಯ ಪಡುವ ಅವಶ್ಯಕತೆ ಇಲ್ಲ ಅಂತೇಳಿ ಕಾಂಗ್ರೆಸ್ ಮತ್ತು JDS ನಾಯಕರಿಗೆ ಯಡಿಯೂರಪ್ಪ ಅವರು ಹೇಳ್ತಾ ಇದ್ದಾರೆ. ರೆಸಾರ್ಟ್ ಅಲ್ಲಿರುವಂಥ ನಮ್ಮೆಲ್ಲ ಶಾಸಕರು ಮಧ್ಯಾಹ್ನದೊಳಗಡೆ ಬೆಂಗಳೂರು ಬರಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಎಲ್ಲರೂ ಹೊರಟಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಈಗ ನಮ್ಮ ಕೆಲಸ ಬರಗಾಲ, ಜನ ಸಂಕಷ್ಟದಲ್ಲಿರೋ ಕಡೆ ಪ್ರವಾಸ ಮಾಡಿ ಜನರ ಸಮಸ್ಯೆಗೆ ಸ್ಪಂದಿಸೋ ಕಡೆ ಗಮನ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ನಾವು ಮಾಡೋದಿಲ್ಲ. ಆ ಭಯ ಕಾಂಗ್ರೆಸ್ JDSನವ್ರಿಗೂ ಬೇಡ. ನಾವು ವಿರೋಧ ಪಕ್ಷವೇ ನಾವು ಕರ್ತವ್ಯವನ್ನು ನಿರ್ವಹಿಸ್ತೇವೆ. ಈ ಬಗ್ಗೆ ಯಾವುದೇ ಸಂಶಯವನ್ನು ಕಾಂಗ್ರೆಸ್ JDS ನಾಯಕರು ಇಟ್ಕೊಳ್ಳುವಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಎಸ್, ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಏನು ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ತಲುಪಿದ ನಂತರ ಬಿಜೆಪಿಯವರು ಈಗ ಅಂತಿಮವಾಗಿ ತಮ್ಮ ಶಾಸಕರನ್ನು ಕರೆಸಿಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಿರುವಂತದ್ದು ಹೇಗೆ? ಯಾಕಂದ್ರೆ ನಿನ್ನೆ ಇನ್ನೂ ಕೂಡ ತೀರ್ಮಾನ ಆಗಿರಲಿಲ್ಲ ಇವತ್ತು ಬರುವಂತದ ಏನು ಎತ್ತ ಅಂತ ಹೇಳಿ. ಇವತ್ತು ಬೆಳಗ್ಗೆ ಈ ಸಂದೇಶ ಹೋಗಿದೆಯಾ ಹೇಗೆ? ಖಂಡಿತವಾಗಿ ಕೂಡ ಹರಿಪ್ರಸಾದ್, ಕಾಂಗ್ರೆಸ್ ಶಾಸಕರು ನಿನ್ನೆ ರಾತ್ರಿ ರೆಸಾರ್ಟ್ಗೆ ತಲುಪಿದ ನಂತರ ಮತ್ತೆ ಯಡಿಯೂರಪ್ಪ ತಮ್ಮ ಆಪ್ತ ಮುಖಂಡರೊಂದಿಗೆ ಸಭೆ ನಡೆಸಿ ನಿನ್ನೆ ರಾತ್ರಿ 11 ಗಂಟೆ ವೇಳೆಗೆ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ನಿನ್ನೆ ರಾತ್ರಿಯೇ ಗುರುಗ್ರಾಮಕ್ಕೆ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಎಲ್ಲ ಶಾಸಕರು ಇವತ್ತು ಸಂಜೆ ಒಳಗಾಗಿ ರಾಜ್ಯಕ್ಕೆ ವಾಪಸ್ ಆಗಬೇಕನ್ನುವಂತ ಒಂದು ಸಂದೇಶವನ್ನು ನಿನ್ನೆ ರಾತ್ರಿ ರವಾನಿಸಿದ್ರು. ಹೀಗಾಗಿ ಇವತ್ತು ಅದನ್ನು ಅಧಿಕೃತವಾಗಿ ಯಡಿಯೂರಪ್ಪನವರು ಹೇಳಿರುವಂತದ್ದು. ಇವತ್ತು ಮಧ್ಯಾಹ್ನದೊಳಗೆ ಎಲ್ಲಾ ಶಾಸಕರು ರಾಜ್ಯಕ್ಕೆ ವಾಪಸ್ ಆಗಬೇಕನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ, ಹಾಗಾಗಿ ಸಂಜೆ ಒಳಗೆ ಎಲ್ಲರೂ ಕೂಡ ವಾಪಸ್ ಆಗ್ತಾರೆ ಅನ್ನುವಂತ ಒಂದು ಮಾತನ್ನ ಯಡಿಯೂರಪ್ಪ ಇವತ್ತು ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಸೇರಿದ ಬಳಿಕ ಈಗ ಬಿಜೆಪಿ ಶಾಸಕರು ರೆಸಾರ್ಟ್ ನಿಂದ ಹೊರಬಂದು ಕಾಂಗ್ರೆಸ್ ಶಾಸಕರನ್ನ ಟೀಕಿಸುವಂತ ಒಂದು ಕೆಲಸವನ್ನ ಕೈ ಹಾಕುವಂತ ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ವಿಪಕ್ಷವಾಗಿ ಬಿಜೆಪಿ ಏನು ಮಾಡ್ತಿಲ್ಲ ಅನ್ನುವಂಥದ್ದನ್ನ ಮತ್ತೆ ರಾಜ್ಯದ ಜನ ಹೇಳಬಾರ್ದು ಅನ್ನುವಂತ ಕಾರಣಕ್ಕಾಗಿ ಇಷ್ಟು ದಿನ ಅಂದ್ರೆ ನಿನ್ನೆವರೆಗೂ ಕೂಡ ರೆಸಾರ್ಟ್ ನಲ್ಲಿ ಕೂತಿದ್ದಂತಹ ಬಿಜೆಪಿ ಶಾಸಕರು ಇವತ್ತಿನಿಂದ ರೆಸಾರ್ಟ್ ನಿಂದ ಹೊರ ಬರ್ತಾರೆ. ಹೀಗಾಗಿ ಕಾಂಗ್ರೆಸ್ ಶಾಸಕರು ಈಗ ರೆಸಾರ್ಟ್ಗೆ ಸೇರಿರುವಂತ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಿಲ್ಲ, ಜಾನುವಾರುಗಳೇ ನೀರಿಲ್ಲ, ಈ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಮತ್ತೆ ಈಗ ಬಿಜೆಪಿ ಶಾಸಕರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿದೆ, ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈಗ ತಮ್ಮ ಶಾಸಕರನ್ನ ರೆಸಾರ್ಟ್ ನಿಂದ 10 ದಿನಗಳ ಕಾಲ ರೆಸಾರ್ಟ್ ನಲ್ಲಿ ಇದ್ದಂತಹ ಶಾಸಕರನ್ನ ಈಗ ಹೊರಗಡೆ ಕರೆಸೋದಕ್ಕೆ ಯಡಿಯೂರಪ್ಪ ತೀರ್ಮಾನವನ್ನ ಮಾಡಿರುವಂತದ್ದು, ಸೂಚನೆ ಕೂಡ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಒಳಗೆ ಬಹುತೇಕ ಎಲ್ಲರೂ ಕೂಡ ರಾಜ್ಯಕ್ಕೆ ತಲುಪ್ತಾರೆ. ಈಗಾಗಲೇ ಗುರುಗ್ರಾಮದಿಂದ ಹೊರಡುವಂತಹ ಎಲ್ಲ ಸಿದ್ಧತೆಯಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ. ಹರಿಪ್ರಸಾದ್, ಹಾಗೇನೆ ಕಿರಣ್, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ, ಬಹುಶಃ ಇದು ಕೂಡ ತಂತ್ರಗಾರಿಕೆಯ ಭಾಗನ ಅಂತ. ಯಾಕೆಂದ್ರೆ ಶಾಸಕ ನಿಮ್ಗೆ ಭಯ ಬೇಡ ಅಂತ ಹೇಳ್ತಾ ಇರುವಂತರ ಉದ್ದೇಶ ಏನಿರುವಂತದ್ದು ಈಗ ಯಡಿಯೂರಪ್ಪ ಅವರದು ಅಂತ? ಎಸ್, ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಮತ್ತು JDS ನಾಯಕರಿಗೆ ಭಯ ಬೇಡ ಅನ್ನುವಂತಹ ಮಾತನ್ನೇನು ಯಡಿಯೂರಪ್ಪ ಹೇಳಿದ್ದಾರೆ. ಇದು ಖಂಡಿತವಾಗಿಯೂ ಕೂಡ ಅವರ ಆಪರೇಷನ್ ಕಮಲದ ವಿಚಾರವನ್ನ, ಸರ್ಕಾರ ರಚನೆ ವಿಚಾರನ ಜಾರಿಯಲ್ಲಿಸುವ ತಂತ್ರಗಾರಿಕೆಯ ಒಂದು ಭಾಗವಾಗಿರುವಂತದ್ದು. ಯಾಕೆಂದ್ರೆ ಈ ಹಿಂದೆಯಿಂದಲೂ ಕೂಡ ನಾವು ಯಾವುದೇ ರೀತಿಯಂತ ಆಪರೇಷನ್ ಮಾಡ್ತಿಲ್ಲ, ಸರ್ಕಾರ ಅಸ್ಥಿರಗೊಳಿಸ್ತಿಲ್ಲ ಅನ್ನುವಂತಹ ಮಾತನ್ನ ಯಡಿಯೂರಪ್ಪ ಹೇಳ್ತಾನೆ ಬಂದಿದ್ರು. ಆ ಮಾತನ್ನ ಎಲ್ಲೊಂದು ರೀತಿ ಕಾಂಗ್ರೆಸ್ ಪಕ್ಷ JDS ಪಕ್ಷ ಕೇಳ್ತಾ ಬಂದು ಈಗ ನಿನ್ನೆಯಿಂದ ರೆಸಾರ್ಟ್ಗೆ ಸೇರುವಂತಹ ಒಂದು ಪರಿಸ್ಥಿತಿ ಈಗ ಆಡಳಿತ ಪಕ್ಷಕ್ಕೆ ಬಂದಿರುವಂತದ್ದು. ಇದೀಗ ಮತ್ತೆ ಯಡಿಯೂರಪ್ಪ ಅದೇ ಮಾತನ್ನ ಹೇಳಿದ್ದಾರೆ. ಯಾವುದೇ ಭಯ ಬೇಡ, ನಾವೇನು ಅಸ್ಥಿರಗೊಳಿಸುವಂತ ಪ್ರಯತ್ನ ಮಾಡ್ತಿಲ್ಲ, ಜವಾಬ್ದಾರಿಯುತ ವಿಪಕ್ಷದ ಕಾರ್ಯನಿರ್ವಹಣೆ ಮಾಡ್ತೀವಿ ಅನ್ನೋ ಮಾತನ್ನ ಮತ್ತೆ ಯಡಿಯೂರಪ್ಪ ಹೇಳಿದ್ದಾರೆ. ಇದು ಕೂಡ ಯಡಿಯೂರಪ್ಪನವರ ಬಿಜೆಪಿ ತಂತ್ರಗಾರಿಕೆ ಒಂದು ಭಾಗವಾಗಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಯಡಿಯೂರಪ್ಪನವರು ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಿದ್ದಾರೆ. ಹೀಗಾಗಿ ನಾವು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗೋದು ಬೇಡ ಅನ್ನುವಂತ ಒಂದು ಪರಿಸ್ಥಿತಿ ಅಥವಾ ಮನಸ್ಥಿತಿ ಕಾಂಗ್ರೆಸ್ ನಲ್ಲಿ ಬಂದ್ರೆ ಅವರು ಕೂಡ ಒಂದಷ್ಟು ಉದಾಸೀನ ಪ್ರವೃತ್ತಿಯನ್ನ ಅಥವಾ ತಮ್ಮ ಶಾಸಕರನ್ನ ಒಂದಷ್ಟು ಫ್ರೀ ಬಿಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆಗ ತಾವು ತಮ್ಮ ಕೆಲಸವನ್ನ ಸುಲಭವಾಗಿ ಜಾರಿಗೊಳಿಸಬಹುದು ಅನ್ನುವಂಥದ್ದು ಬಿಜೆಪಿ ಲೆಕ್ಕಾಚಾರ ಆಗಿರುವಂತದ್ದು, ಯಡಿಯೂರಪ್ಪನವರ ಲೆಕ್ಕಾಚಾರ ಆಗಿರುವಂತದ್ದು. ಅದೇ ಕಾರಣಕ್ಕೆ ಯಡಿಯೂರಪ್ಪ
ಮತ್ತೆ ಮತ್ತೆ ಹೇಳ್ತಾ ಇರುವಂತದ್ದು ಯಾವುದೇ ಭಯ ಬೇಡ, ನಾವೇನು ಮಾಡ್ತಿಲ್ಲ ಅನ್ನುವಂತ ಮಾತನ್ನ ಈ ಹಿಂದೆ ಕೂಡ ಹೇಳ್ತಾ ಬಂದಿದ್ದಂತಹ ಕಾರಣ ಕೂಡ ಅದೇ, ಉದ್ದೇಶ ಕೂಡ ಅದೇ ಆಗಿತ್ತು. ಇದೀಗ ಮತ್ತೆ ಅದೇ ಹಳೆಯ ತಂತ್ರವನ್ನ ಮತ್ತೆ ಇವತ್ತು ಕೂಡ ಯಡಿಯೂರಪ್ಪ ಮುಂದುವರಿಸಿರುವಂತದ್ದು. ಅದೇ ಕಾರಣಕ್ಕೆ ಇವತ್ತು ಕೂಡ ಯಾವುದೇ ಭಯ ಬೇಡ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ತಂತ್ರಗಾರಿಕೆಯ ಭಾಗವಾಗಿ ಹರಿಪ್ರಸಾದ್.